ಬಾರಿಯ ಎಂಪಿ ಚುನಾವಣೆಯಲ್ಲಿ ನಾಟಿ ಮತ್ತೆ ಹೈಬ್ರಿಡ್ ಅನ್ನೋ ಪದ ಬಳಸಿದ್ದಾರೆ. ನಾಟಿ ಮಂಡ್ಯ ನಾಟಿಯವರಿಗೆ ನಾಟಿ ಅದು ನಮ್ಮ ಪಕ್ಷ ನಾಟಿ ಆಗಿರೋದು ಅವ್ರು ಗೆಲ್ತಾರೆ ಅಂತ ಹೇಳಿದ್ದಾರೆ. ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ, ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೆ ಹೋಗಲ್ಲ. ನಾಟಿ ಅನ್ನೋದು ನಮ್ಮ ಮನೇಲಿ ಅಡುಗೆಯಲ್ಲಿ ಇಟ್ಕೋಬೇಕು. ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ. ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೂ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು, ಒಂದು ತಿಳುವಳಿಕೆ ಇರಬೇಕು, ಒಂದು ನಾಲೆಡ್ಜ್ ಇರಬೇಕು. ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ, ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಮಣ್ಣು, ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋ ಅಂತ ಒಂದು ಕನಿಷ್ಠ ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ, ಸ್ಥಳೀಯರವಾಗಿರುವಂತರಿಗೆ ನಾವು ಟಿಕೆಟ್ ಕೊಡ್ತೀವಿ, ಸ್ಥಳೀಯರೇ ಕೈ ಹಿಡಿತಾರೆ ಅನ್ನೋಂಥದ್ದು ಹೇಳ್ತಾರೆ. ಅಲ್ಲ, ಅವ್ರ ಪಕ್ಷ, ಅವ್ರ ತೀರ್ಮಾನ, ಅವ್ರು ಯಾರಿಗೆ ಕೊಟ್ಟರೋ, ಯಾರಿಗೆ ಕೊಡ್ತಾರೆ, ಯಾರು ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ. ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ, ಅದು ಜನಕ್ಕೆ ಬಿಟ್ಟು ವಿಚಾರ. ಈಗ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ, ಅದು ಪಕ್ಷದ ಲೀಡರ್ಸ್ಗೆ ಬಿಟ್ಟ ವಿಚಾರ. ಸ್ವಾಭಿಮಾನ ಚುನಾವಣೆ ಅಂತಂದು ಕೂಡ ಬಳಸಿದಾರಲ್ಲ ಈ ಬಾರಿಯ ಚುನಾವಣೆ, ಸ್ವಾಭಿಮಾನ ಚುನಾವಣೆ ಅಂತ ಬಿಟ್ಟು ನಾವು ಪದ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಕಳೆದ ಎಲೆಕ್ಷನಿಂದ. ಒಳ್ಳೆ ತಾನೆ. ಈಗ ಚುನಾವಣೆ ಹತ್ರ ಬರ್ತಾ ಇದೆ, ನೀವು ಲಾಬಿ ನಡೆಸ್ತಾ ಇಲ್ಲ, ಓಕೆ, ಅದೇ ವಿಶ್ವಾಸ ಹೇಗಿದೆ ಮೇಡಮ್, ಟಿಕೆಟ್ ಸಿಗೋ ವಿಶ್ವಾಸ? ನೋಡಿ, ಲಾಬಿ ಅನ್ನೋ ಪದಕ್ಕೆ ನಾನು ತುಂಬ ಅಗೇನ್ಸ್ಟ್. ನಾನು ಲಾಬಿ ಮಾಡಲ್ಲ. ಲಾಬಿ ಮಾಡೋಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನ ಪ್ರಕಾರ ನಾನು ಪಾಲಿಟಿಕ್ಸಿಗೆ ಬಂದಾಗ ನನಗೇನು ಇದರಲ್ಲಿ ಎಕ್ಸ್ಪೀರಿಯೆನ್ಸು ಇರಲಿಲ್ಲ. ನಾನು ಬರ್ತೀನಿ ಅಂತಲೂ ಅಂದ್ಕೊಂಡು ಬಂದಿಲ್ಲ. ಇಲ್ಲ, ಇಲ್ಲಿ ಏನೇನೋ ಆಕಾಂಕ್ಷೆ, ಆಸೆ ಏನೇನೋ ಆಗಿಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವಳಲ್ಲ ನಾನು. ಜನ ಆವಾಗ ನನ್ನನ್ನು ಕೇಳಿದ್ರು. ಮಂಡ್ಯದ ಜನ ಅಂಬರೀಷ್ ಅವರನ್ನು ತುಂಬ ಹೆಚ್ಚಿನ ಅಭಿಮಾನ, ಹುಚ್ಚರಂತೆ ಇದ್ದಂಥ ಅಭಿಮಾನ ಮಂಡ್ಯದಲ್ಲಿತ್ತು. ಅಂತ ಅವ್ರ ಜಾಗದಲ್ಲಿ ನನ್ನನ್ನು ನೋಡಬೇಕು, ನೀವು ನಮ್ಮ ಕೈ ಬಿಡಬಾರ್ದು ಅನ್ನೋ ಒಂದು ಒತ್ತಾಯದಿಂದ ನಾನು ಬಂದವಳು. ಹಾಗೆ ನನ್ನ ಆಸೆಯಿಂದ ನಾನು ಬಂದವಳಲ್ಲ. ಬಟ್ ಬಂದ ಮೇಲೆ ನನ್ನ ಕೆಲಸ ಏನು, ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ. ನನಗೆ ನನ್ನ ಗಮನಕ್ಕೆ ಬಂದಂಥ ಇಶ್ಯೂಗಳನ್ನು ನಾನು ತಗೊಂಡು ಹೋರಾಟ ಮಾಡಿದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ಫಸ್ಟ್ ಟೈಮ್ ಎಂ ಪಿ ಆಗಿದ್ರೂ, ಇಂಡಿಪೆಂಡೆಂಟ್ ಎಂ ಪಿ ವಿತೌಟ್ ಎನಿ ಪಾರ್ಟಿ ಸಪೋರ್ಟ್ ಇದ್ರೂ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್. ಪರ್ಫೆಕ್ಟ್ ಅಂತ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ, ಬಟ್ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ.